ಹಾಯ್ ವೆಲ್ಕಮ್ ಟು ಬಿ ಹ್ಯಾಪಿ ವಿತ್ ವೈಶಾಲಿ ಚಾನಲ್. ಇವತ್ತು ನಾವು ಸ್ಕೂಲ್ಗೆ ಹೋಗ್ತಿರೋದು ಸ್ವಲ್ಪ ಕ್ಲಿಪ್ ತೊಗೊಂಡೆ. ಬೆಳಗ್ಗೆ ತುಂಬ ಬ್ಯುಸಿ ಇರ್ತೀವಿ ಎಲ್ಲರೂ. ಸೊ ಮಕ್ಕಳಿಗೆಲ್ಲ ಅಡುಗೆ ಎಲ್ಲ ರೆಡಿ ಮಾಡಿ ಟಿಫಿನ್ ಎಲ್ಲ ಪ್ರಿಪೇರ್ ಮಾಡಿ ಅವ್ರಿಗೆ ಸ್ಕೂಲ್ ಕಳಿಸೋ ಅಷ್ಟರಲ್ಲಿ ಯಾವುದೇ ವಿಡಿಯೋ ತಗೊಳಕ್ಕೆ ಆಗ್ತಾಯಿಲ್ಲ. ಸೊ ಸ್ಕೂಲ್ಗೆ ಹೋಗಬೇಕಾದ್ರೆ ಸ್ವಲ್ಪ ವಿಡಿಯೋ ತೊಗೊಂಡೆ. ನನ್ನ ಮಗಳಿಗೆ ಬ್ಯಾಗ್ ವೇಟ್ ಜಾಸ್ತಿ ಆಗಿದೆ ಅಂತ ಕೊಡು ಅಂತ ಹೇಳಿದೆ ಅವಳಿಗೆ. ಸ್ವಲ್ಪ ವಿಡಿಯೋ ಸ್ಪೀಡ್ ಫಾರ್ವರ್ಡ್ ಮಾಡಿದ್ದೀನಿ. ಸೊ ಸ್ವಲ್ಪ ಸ್ಪೀಡಾಗಿ ಕಾಣಿಸ್ತಿದೆ ನಿಮಗೆ. ಇಲ್ಲೇ ಮನೆ ಹತ್ರನೇ ಇರೋದು ಸ್ಕೂಲ್, ಮನೆ ಹಿಂದ್ಗಡೆನೇ, ಜಾಸ್ತಿ ದೂರನಿಲ್ಲ. ಇದಕ್ಕಿಂತ ಮೊದಲು ನಾನು ಬೇರೆ ಬ್ರ್ಯಾಂಚ್ನಲ್ಲಿ ಇವ್ರದ್ದೇ ಇನ್ನೊಂದು ಬ್ರ್ಯಾಂಚ್ ಇದೆ, ತುಂಬ ಔಟ್ಸೈಡ್ ಇದೆ ಅದು, ಅಲ್ಲಿ ಕೆಲಸ ಮಾಡ್ತಿದ್ದೆ. ಲೆಫ್ಟಿಗೆ ಹೋದರೆ ನಮ್ಮ ಸ್ಕೂಲು, ಬಟ್ ಈ ಕಡೆ ರೈಟ್ಸಿಗೆ ಹೋದರೆ ಸ್ಟ್ರೇಟಾಗಿ ಎದುರುಗಡೆ ಕಾಣಿಸ್ತಿರೋದು ಗಣೇಶನ ಟೆಂಪಲ್. ನಾನು ದಿನ ಕಾಲು ಬಿದ್ದು ಇಲ್ಲಿಂದ ನನ್ನ ದರ್ಶನ ತೊಗೊಂಡೇ ಹೋಗೋದು. ಆ್ಯಂಡ್ ಇನ್ನೊಂದು ಬ್ರ್ಯಾಂಚಲ್ಲಿ ಕೆಲಸ ಮಾಡ್ತಿದ್ದೆ, ಬಟ್ ಅದು ಔಟ್ಸೈಡ್ ಅಂತ ಅಲ್ಲಿ ಹೋಗೋಕ್ಕೆ ಬರೋಕ್ಕೆ ತುಂಬ ಸುಸ್ತಾಗ್ತಿತ್ತು. ಆಮೇಲೆ ಕೆಲವೊಂದು ಸಲ ಆಟೋ ಫೆಸಿಲಿಟಿ ಏನೂ, ಟ್ರಾನ್ಸ್ಪೋರ್ಟ್ ಏನೂ ಇಲ್ಲ. ಸ್ಕೂಲ್ ವ್ಯಾನಲ್ಲಿ ಹೋಗ್ತಿದ್ದೆ. ಬಟ್ ಯಾವಾಗ ಸ್ಟೂಡೆಂಟ್ಗಳ ರಜೆ ಇರುತ್ತೋ ಆವಾಗ ಬರೀ ಟೀಚರ್ಸ್ ವರ್ಕಿಂಗ್ ಡೇಸ್ ಇರುತ್ತೋ ಆವಾಗೆಲ್ಲ ವ್ಯಾನ್ ಇರೋದಿಲ್ಲ. ಸೊ ಅಂಥ ಟೈಮ್ನಲ್ಲೆಲ್ಲ ಆಟೋಸ್ ಸಿಗೋದಿಲ್ಲ, ಏನಿಲ್ಲ, ತುಂಬ ಕಷ್ಟ ಆಗ್ತಿತ್ತು ಅಂತ ಆಫ್ಟರ್ ದಿವಾಲಿ ನಾನು ಈ ಬ್ರ್ಯಾಂಚಲ್ಲಿ ಶಿಫ್ಟ್ ಆದೆ. ಸೊ 9 ಗಂಟೆಗೆಲ್ಲ ಸ್ಕೂಲಲ್ಲಿ ಇರಬೇಕು ನಾವು. 9 ಗಂಟೆಗಿಂತ ಮೇಲೆ 1 ನಿಮಿಷನೂ ಜಾಸ್ತಿ ಆಗಬಾರ್ದು. ಮಂತ್ಲಿ 1 ಲೇಟ್ ಆದರೆ ನಡೆಯುತ್ತೆ, ಮಂತ್ಲಿ 1 ಮಂತಲ್ಲಿ 2 ಲೇಟ್ ಆದರೆ ಹಾಫ್ ಡೇ ಸ್ಯಾಲ್ರಿ ಕಟ್ ಆಗುತ್ತೆ. ಅದಕ್ಕೆ ಬೆಳಗ್ಗೆ ಎಲ್ಲ ಟೀಚರ್ಸ್ ತುಂಬ ಅರ್ಜೆಂಟಲ್ಲಿ ಇರ್ತಾರೆ. 9 ಗಂಟೆಗೆಲ್ಲ ರೀಚ್ ಆಗ್ತಾರೆ ಎಲ್ಲರೂ. ಅಲ್ಲಿ ಸ್ಟ್ರೇಟ್ ಹೋಗಿ ರೈಟ್ಗೆ ಹೋದರೆ ಸ್ಕೂಲು. ಅಲ್ಲಿ ನಮ್ಮ ಟೀಚರ್ ಹೋಗ್ತಿದ್ದಾರೆ, ವಿದ್ಯಾ ಟೀಚರ್ ಅಂತ. ಇಲ್ಲಿಂದ ರೈಟ್ ಸೈಡ್ ತೊಗೊಂಡ್ರೆ ನಮ್ಮ ಸ್ಕೂಲ್. ನಾನು ಓನ್ಲಿ ಇಲ್ಲಿವರೆಗೂ ಅಷ್ಟೇ ಕ್ಲಿಪ್ ತೊಗೊಂಡಿದ್ದೀನಿ, ಜಾಸ್ತಿ ಸ್ಕೂಲ್ ಹತ್ರ ಏನು ಹೋಗಿಲ್ಲ. ಸೊ ಅಲ್ಲಿ ಕಾಣಿಸ್ತಿರೋದು ರೈಟ್ ಸೈಡ್ ನಮ್ಮ ಸ್ಕೂಲ್, ಅದು ಕಿಡ್ಸ್ ವರ್ಡ್ ಅಂತ. ಹೋದ್ಮೇಲೆ ಟೈಮಿಂಗ್ ಇನ್ ಮತ್ತು ಎಂಟರ್ ಮತ್ತು ಎಕ್ಸಿಟ್ 2 ಟೈಮಿಂಗ್ ಹಚ್ಚಬೇಕು ಅಲ್ಲಿ. ಆ ಡ್ರಾವರ್ನಲ್ಲಿ ಮೊಬೈಲ್ ಸಬ್ಮಿಟ್ ಮಾಡ್ತೀವಿ. 3:15 ಮನೆಗೆ ಹೋಗ್ಬೇಕಾದ್ರೇ ಕೊಡ್ತಾರೆ. ಇವನು ನನ್ನ ಸ್ಟೂಡೆಂಟ್ ಅರ್ಜುನ್ ಅಂತ, ಅವನ ಜೊತೆ ಸ್ವಲ್ಪ ವೀಡಿಯೋ ತೊಗೊಂಡೆ. ಆಮೇಲೆ 3:15 ಮನೆಗೆ ಬಂದಮೇಲೆ ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಆಮೇಲೆ ನನ್ನ ಮಗನ ಜೊತೆ ನಮ್ಮ ಕಾಕನ ಮನೆಗೆ ಹೋದ್ವಿ. ಇಲ್ಲೇ ಹತ್ತಿರದಲ್ಲೇ ಇರೋದು. ಕಾಕು ಅಂದರೆ ಕಾಕಿ ಅಂತಲೂ ಅಂತಾರೆ, ಕಾಕಿ ಅಂತೀವಲ್ಲ ಆ ಥರ. ನಾವು ಮರಾಠಿನಲ್ಲಿ ಕಾಕು ಅಂತ ಕರಿತೀವಿ. ರೀಸೆಂಟಾಗಿ ನಮ್ಮ ಕಾಕು ಅವರ ಅಣ್ಣ ತೀರ್ಕೊಂಡಿದ್ರು. ಸೊ ಅವ್ರು ತುಂಬ ಸ್ಯಾಡ್ ಇದ್ದರು ಅಂತ ಸ್ವಲ್ಪ ಮಾತಾಡ್ಸ್ಕೊಂಡು ಬರೋಣ ನಡಿ ಅಂತ ಹೇಳಿಬಿಟ್ಟು ಇವನಿಗೆ ಕರ್ಕೊಂಡು ಹೋದೆ. ಅವ್ರ ಮನೆಗೆ ಹೋದ್ವಿ. ಸ್ವಲ್ಪ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ 7 ಗಂಟೆ ಅಷ್ಟರಲ್ಲೆಲ್ಲ ಮತ್ತೆ ಮನೆಗೆ ವಾಪಸ್ ಹೋಗ್ತಿದ್ವಿ. ಹೋಗಬೇಕಾದ್ರೆ ನೆನಪಾಯಿತು ನನಗೆ, ಮನೆಗೆ ಗ್ರಾಸರಿ ತೊಗೋಬೇಕಿತ್ತು ಹೆಂಗಿದ್ರು, ಮತ್ತು ವಾಪಸ್ ಇಲ್ಲಿಗೆ ಬರಬೇಕಲ್ಲ ಅಂತ. ಹೋಗಬೇಕಾದ್ರೆ ತೊಗೊಂಡು ಹೋಗೋಣ ನಡಿ ಅಂತ ನನ್ನ ಮಗನಿಗೆ ಹೇಳಿ ಹೋದ್ವಿ. ಆ್ಯಕ್ಚುಲಿ ಈ ಸೂಪರ್ ಮಾರ್ಕೆಟ್ ಇರೋದು ನನ್ನ ಮನೆ ಹತ್ರನೇ ಇತ್ತು, ಅದು ಹತ್ತಿರದಲ್ಲೇ. ಸ್ವಲ್ಪ ಈ ಕಡೆ ಶಿಫ್ಟ್ ಆಗಿದ್ದಾರೆ ಇವರು ಇವಾಗ. ಇಲ್ಲಿ ನಾನು ಹೇರ್ ಕಲರ್ ನೋಡ್ತಿದ್ದೆ. ಹೇರ್ ಕಲರ್ ತಗೊಂಡು ಹಾಗೆ ಮುಂದೆ ಹೋದೆ. ಇಲ್ಲಿಂದ ಟರ್ನ್ ಆಗಬೇಕಾದ್ರೆ ನನ್ನ ಮಗ ಮ್ಯಾಗಿ ತಗೋ ಅಂತ ಜಗಳ ಆಡ್ತಿದ್ದ ಸ್ವಲ್ಪ. ಸೊ ನಾನು ಆ್ಯಕ್ಚುಲಿ ಮ್ಯಾಗಿ ಎಲ್ಲ ತೊಗೊಳೋದಿಲ್ಲ ಜಾಸ್ತಿ, ಬಿಕಾಸ್ ಅವನು ಹೇಳ್ದ ಅಂತ ತೊಗೊಂಡೆ. ಆಮೇಲೆ ಹಾಗೆ ಮುಂದೆ ಹೋಗ್ತಾ ಇದ್ದೆ, ನೋಡ್ತಾ ಏನೇನಿದೆ ಅಂತ. ಇಲ್ಲಿ ಸ್ವಲ್ಪ ಇವರು ಹೊಸ ಶಾಪ್ ಮಾಡಿದ್ಮೇಲೆ ನಾನು ಈ ಕಡೆ ಬಂದಿರಲಿಲ್ಲ, ಇದೇ ಫಸ್ಟ್ ಟೈಮ್ ಬಂದಿದ್ದೆ. ನಮಗೆ ರಾಜ್ಮಾ ಬೇಕಾಗಿತ್ತು. ಅಲ್ಲಿ ಕೇಳ್ತಿದ್ದೆ ನಾನು, ರಾಜ್ಮಾ ಇದೇನಾ ಅಂತ. ಅವ್ರು ಇಲ್ಲ ಅಂತ ಹೇಳಿದ್ರು. ನನ್ನ ಮಕ್ಕಳಿಗೆ ರಾಜ್ಮಾ ಕರಿ ಅಂದರೆ ತುಂಬ ಇಷ್ಟ. ಸೊ ಟಿಫಿನ್ಗೆಲ್ಲ ಮಾಡ್ತಿರ್ತೀನಿ ಆವಾಗವಾಗ. ಸೊ ಸ್ವಲ್ಪ ಮನೆಗೆ ಗ್ರಾಸರಿ ತೊಗೊಂಡೆ. ಸ್ವಲ್ಪ ಇಲ್ಲಿ ಅಕ್ಕಿ ಹೇಗಿದೆ ಅಂತ ನೋಡ್ತಿದ್ದೆ. ನೋಡಿಬಿಟ್ಟು ಸೆಲೆಕ್ಟ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದೆ ಇದು ಕೊಡಿ ಅಂತ. ಅವರು ಬೇರೆ ಯಾರ್ದೋ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ತಿದ್ರು. ಸೊ ಒಂದು 5 ನಿಮಿಷ ಅಲ್ಲೇ ನಿಂತ್ಕೊಂಡು ಆಮೇಲೆ ನಮ್ಮದು ಗ್ರಾಸರಿ ಎಲ್ಲ ತೊಗೊಂಡ್ಬಿಟ್ಟು ಮುಂದೆ ಹೋಗ್ತಾ ಇದ್ವಿ. ಹೋಗಬೇಕಾದ್ರೆ ನನ್ನ ಮಗ ಸ್ವಲ್ಪ ನಿಧಾನಕ್ಕೆ ಚಾಕ್ಲೇಟ್ಸ್ ತೊಗೋಬೇಕು ಅಂತ ಫ್ರಿಜ್ ಓಪನ್ ಮಾಡ್ತಾ ಇದ್ದ. ನಾನು ಬೇಡ ಅಂತ ಹೇಳಿದೆ. ಆ್ಯಂಡ್ ಎಂಡಲ್ಲಿ ಮನೆಗೆ ಹೋಗಬೇಕಾದ್ರೆ ಮತ್ತೆ ನೆನಪಾಯಿತು, ಬಟ್ಟೆ ಒಗೆಯೋ ಸೋಪ್
ಖಾಲಿ ಆಗ್ತಾ ಬಂದಿದೆ ಮನೆಯಲ್ಲಿ, ಒಂದೆರಡೇ ಇದೆ ಅಂತ ಇನ್ನೊಂದೆರಡು ತೊಗೊಂಡೆ. ಅದಾದಮೇಲೆ ಬಿಲ್ಲಿಂಗ್ ಎಲ್ಲ ಮಾಡಿಸ್ಬಿಟ್ಟು ಅಮೌಂಟ್ ಪೇ ಮಾಡಿಬಿಟ್ಟು ಮನೆಗೆ ಹೊರಡ್ತಿದ್ವಿ. ಇಷ್ಟ ಇವತ್ತಿನ ಸಿಂಪಲ್ ವ್ಲಾಗ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ತುಂಬ ಜನ ಚಾನಲ್ ವಿಡಿಯೋಸ್ ನೋಡ್ತಾ ಇದ್ದಾರೆ, ವ್ಯೂಸ್ ಬರ್ತಿದೆ, ಬಟ್ ಸಬ್ಸ್ಕ್ರೈಬ್ ಯಾರೂ ಮಾಡ್ತಾ ಇಲ್ಲ ಅಷ್ಟೊಂದು ಜನ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಒಳ್ಳೆ ವಿಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ಸ್ಕೂಲ್ ಇರೋದ್ರಿಂದ ಅಷ್ಟೊಂದು ಟೈಮ್ ಸಿಗ್ತಾ ಇಲ್ಲ. ಹಾಲಿಡೇಸ್ ಎಲ್ಲ ಬಂದರೆ ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ, ಫ್ರೆಂಡ್ಸ್ಗೆ, ನಿಮ್ಮ ಫ್ಯಾಮ್ಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋಸ್ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡ್ತೀನಿ.